ನಿಮ್ಮ ಮನೆ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಯನ್ನು ಕೇಳಲು, ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು, ಆಡಳಿತ ಮಾಡುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ಆ ಮೂಲಕ ನಿಮ್ಮೂರಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕೆಲಸಗಳು, ಬದಲಾವಣೆಗಳು, ಸಮಸ್ಯೆಗೆ ಪರಿಹಾರವನ್ನು ಖಾತ್ರಿಪಡಿಸಲು ನಾವು ಬಂದಿದ್ದೇವೆ. ಇದುವೇ ಈ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಕಾರ್ತಿಕ್ ನಾಯ್ಕ್. ನಾನು ಇವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಇಮರಕುಂಟೆ ಗ್ರಾಮಕ್ಕೆ ಬಂದಿದ್ದೇನೆ. ಈ ಒಂದು ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯ ಭವನವನ್ನು ಕಳೆದ 6 ವರ್ಷದಿಂದ ನಿರ್ಮಾಣ ಮಾಡ್ತಲೇ ಇದ್ದಾರೆ. ಅಂದರೆ ಇದುವರೆಗೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಗ್ರಾಮಸ್ಥರು ಸಾಕಷ್ಟು ಬಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪರಿಹಾರ ಸಿಕ್ಕಿಲ್ಲ, ಕಾಮಗಾರಿ ನಡೀತಾ ಇಲ್ಲ, ಕಾಮಗಾರಿನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಈ ಒಂದು ಗ್ರಾಮದ ಇಮರಕುಂಟೆ ಗ್ರಾಮದ ಗ್ರಾಮಸ್ಥರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಏನಿದೆ ಸಮಸ್ಯೆ, ಯಾಕೆ ಈ ಒಂದು ಕಟ್ಟಡ ನಿರ್ಮಾಣ ಹಂತದಲ್ಲೇ ಇದೆ ಅನ್ನುವಂಥದ್ದನ್ನು ಅವರಿಂದಲೇ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್ ಹೇಳಿ, 6 ವರ್ಷದ ಹಿಂದೆ ಈ ಒಂದು ಕಟ್ಟಡವನ್ನು ಕಟ್ತಾರೆ, ಆದರೆ ಕಟ್ಟಡ ಇದುವರೆಗೂ ಕೂಡ ಪೂರ್ಣಗೊಂಡಿಲ್ಲ. ಯಾವ ಕಾರಣಕ್ಕಾಗಿ, ಏನು ಸಮಸ್ಯೆ ಇದು? ಸರ್, ಏನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಒದಲಿ ಪಂಚಾಯಿತಿ ಇಮರಕುಂಟೆ ಗ್ರಾಮ ಅಂತ ಏನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಸಮುದಾಯ ವಾಲ್ಮೀಕಿ ಸಮುದಾಯ ಅಭ್ಯುದಯ ಆಗಲಿ, ಉನ್ನತ ಸ್ಥಾನಮಾನಗಳಿಗೆ ಬರಲಿ ಅಂತ ಏನು ಈ ಸಮುದಾಯಕ್ಕಾಗಿ ಮೀಸಲಿಟ್ಟ ಹಣದಲ್ಲಿ ಇವತ್ತು 2018ರಿಂದ ನಾವು ಈ ನಮ್ಮ ಇಮರಕುಂಟೆ ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಅಂತ ಈ ಒಂದು ಕಾಮಗಾರಿನ ನಿರ್ಮಿತಿ ಕೇಂದ್ರದ ವತಿಯಿಂದ ಮಾನ್ಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಣ ಮಂಜೂರು ಆಗಿದ್ದು 10 ಲಕ್ಷ ವೆಚ್ಚದಲ್ಲಿ, ಆಗಿನ 10 ಲಕ್ಷ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದುವರೆಗೂ ಈ ಕಾಮಗಾರಿ ಅರ್ಧಕ್ಕೆ ನಿಂತು ಮೊನ್ನೆ ರೀಸೆಂಟಾಗಿ 1-2 ತಿಂಗಳ ಹಿಂದೆ ನಾನು ಎಲ್ಲ ಅಧಿಕಾರಿಗಳ ಗಮನಕ್ಕೂ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ಹಾಗೂ ತಾಲೂಕು ಆಡಳಿತ ಗಮನಕ್ಕೆ ತಂದ ನಂತರ ಈಗ ಮೋಲ್ಡಿಂಗ್ ಹಾಕಿದ್ದಾರೆ. ಅದಕ್ಕೆ ಮುಂಚೆ ಯಾಕೆ ಅಧಿಕಾರಿಗಳಾಗಲಿ, ಕಾಂಟ್ರಾಕ್ಟರ್ ಆಗಲಿ ಹಾಗೂ ಈ ನಿರ್ಮಿತಿ ಕೇಂದ್ರ ಅವರಾಗಲಿ ಕಣ್ಣು ಮುಚ್ಚಿ ಮಲಗಿದ್ರಾ? ಅಧಿಕಾರಿಗಳು ಏನು ಹೇಳ್ತಾರೆ ಕೇಳಿದಂಥ ಸಂದರ್ಭದಲ್ಲಿ? ಕಾರಣ ಏನು ಕೊಡ್ತಾರೆ ಅಂತ? ಸರ್, ಕಾರಣ ಏನೂ ಇಲ್ಲ, ದುಡ್ಡು ರಿಲೀಸ್ ಆಗಿಲ್ಲ. ದುಡ್ಡು ರಿಲೀಸ್ ಆಗಿದ್ರೂ ಸಹ ಇದು ಕಾಮಗಾರಿ ಈಗಾಗಲೇ ಆಗೋಗಿದೆ ಅಂತ ಉತ್ತರ ಬರ್ತಾ ಇದೆ. ಒಂದು 10 ಲಕ್ಷ ರೂಪಾಯಿನ ಒಂದು ಸಮುದಾಯ ಭವನವನ್ನು ಕಟ್ಟೋದಕ್ಕೆ 6-7 ವರ್ಷಗಳ ಕಾಲ ಸಮಯ ಬೇಕಾ ಅಂತ? ಸರ್, 1 ವರ್ಷ ಮನಸ್ಸು ಮಾಡಿದ್ರೆ 1 ವರ್ಷದಲ್ಲಿ ಕಾಮಗಾರಿ ಫಿನಿಷ್ ಮಾಡ್ಬೋದು ನಮಗೆ ಗೊತ್ತಿರೋ ವಿಚಾರದಲ್ಲಿ. ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಹಳ್ಳ ಇದೆ, ಹಳ್ಳದಲ್ಲಿ ನೀರು ಬರುತ್ತೆ, ಇದೆಲ್ಲ ಕಾಮಗಾರಿ ಫಿನಿಶಿಂಗ್ ಆಗಿಲ್ಲ. ಒಂದು 10 ಜನ ಕುತ್ಕೋಬೋದು. 10 ಲಕ್ಷದ್ದು ಇದು 10 ಲಕ್ಷದ ವರ್ಕ್ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಒಳಗಡೆ ಒಂದು 10 ಜನ ಕುತ್ಕೊಂಡು ಭವನ ಅಂತ ಹೇಳ್ಕೊಳೋದಕ್ಕೆ ಒಂಥರ ಮುಜುಗರ ಆಗುತ್ತೆ ಇದಕ್ಕೆ. ಆದ್ದರಿಂದ ಇದನ್ನು ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ ಸರ್. ಕಾಟಾಚಾರಕ್ಕೆ ಕಟ್ಟಡ ಕಟ್ಟದಂಗೆ ಕಾಣಿಸ್ತಾ ಇದೆ ಸರ್. ಇಡೀ ಶ್ರೀನಿವಾಸಪುರ ತಾಲೂಕಲ್ಲಿ, ಇದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಲ್ಲಿ ನಾನು ಹಕ್ಕುಮಾಹಿತಿಗೆ ಹಾಕ್ಕೊಂಡು ಏನು ಈ ವಾಲ್ಮೀಕಿ ಭವನಗಳು ಎಷ್ಟಾಗಿದೆ ಅಂತ ನಾನು ಡೀಟೇಲ್ಸ್ ತಗೊಂಡಾಗ ಇಡೀ ತಾಲೂಕಿನಾದ್ಯಂತ 102 ವಾಲ್ಮೀಕಿ ಭವನಗಳು ಸ್ಯಾಂಕ್ಷನ್ ಆಗಿದ್ದು, 102 ವಾಲ್ಮೀಕಿ ಭವನಗಳಲ್ಲೂ ಪ್ರತಿ ಊರಿಗೂ ನಾವು ವಿಸಿಟ್ ಕೊಟ್ಟಿದ್ದೀವಿ. ಅಂದರೆ ಅಮ್ಮಮ್ಮ ಅಂದರೆ ಒಂದು 10 ವಾಲ್ಮೀಕಿ ಭವನಗಳು ಹಳ್ಳಿಗಳಲ್ಲಿ ಕಂಪ್ಲೀಟ್ ಆಗಿದೆ. ಇದುವರೆಗೆ ಇದೇ ಸ್ಕೀಮಲ್ಲಿ ಇದೇ ವರ್ಷ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ವಾಲ್ಮೀಕಿ ಅಲ್ಲಿ ಕಂಪ್ಲೀಟ್ ಆಗಿರೋದೇನು, ಇಲ್ಲಿ ಕಂಪ್ಲೀಟ್ ಆಗದೇ ಇರೋದೇನು ನಮ್ಮ ಕ್ವಶನ್. ಅಲ್ಲಿ ಅವ್ರಿಗೆ ಬಿಲ್ ಆಗಿರೋದೇನು, ಇಲ್ಲಿ ಬಿಲ್ ಆಗದೇ ಇರೋದೇನು. ಅಂದರೆ ಇಲ್ಲಿ ಲೋಕಲ್ ಇರ್ತಕ್ಕಂಥ ಲೀಡರ್ಸ್ ಯಾರು ಹ್ಯಾಂಡ್ ಓವರ್ ಮಾಡ್ಕೊಂಡಿರ್ತಾರೆ ಕೆಲಸ ಮಾಡೋದಕ್ಕೆ, ಇವರು ನಾಟಕ ಇದೆಲ್ಲ ಅಂತ ನಮಗೆ ಗೊತ್ತಾಗಿದೆ. ಸುಮಾರು ಊರುಗಳಲ್ಲಿ ನಾನು ಹೆಸರುಗಳು ಹೇಳ್ತೀನಿ ಸರ್. ಇವಾಗ ಗೌನಪಲ್ಲಿ ಕೋಡಿಪಲ್ಲಿ ಪಂಚಾಯತ್ ಇದ್ದರೆ ಕೋಡಿಪಲ್ಲಿ ಅಂತ ವಾಲ್ಮೀಕಿ ಭವನ ಇದೆ ಸರ್. ಸೇಮ್ ಟೈಮಲ್ಲಿ ಆಗಿರ್ತಕ್ಕಂಥ ವಾಲ್ಮೀಕಿ ಭವನ ಅಲ್ಲಿ ಫಿನಿಶ್ ಆಗಿದೆ, ವಾಲ್ಮೀಕಿ ವಿಗ್ರಹ ಇಟ್ಟಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ನಾವೆಲ್ಲ ಪೂಜೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಂಪ್ಲೀಟ್ ಆಗಿರೋದೇನು, ಇಲ್ಲಿ ಕಂಪ್ಲೀಟ್ ಆಗದೇ ಇರೋದೇನು. ಓಟ್ ಕೇಳಕ್ಕೆ ಬಂದಾಗ ತಾವು ಪ್ರಶ್ನೆ ಮಾಡಿಲ್ವಾ ಜನಪ್ರತಿನಿಧಿಗಳಾಗುವಂಥವ್ರನ್ನ? ನಾವು ಯಾರನ್ನು ಪ್ರಶ್ನೆ ಮಾಡಿಲ್ಲ. ನಮ್ಗೆ ವಾಲ್ಮೀಕಿ ಭವನ ಬೇಕು ಅಂತ ನಾವು ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಆದರೆ ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ.
ಇದನ್ನು ನಮ್ಮ ಜನಾಂಗದ ಯಾರೊಬ್ಬರಿಗೂ ತಿಳಿಸದೇನೆ ಪಾಯವನ್ನು ಹಾಕಿ ಅವರ ಇಷ್ಟದಂತೆ ಮಾಡಿದ್ದಾರೆ. ನಮ್ಮ ಜನಾಂಗದವ್ರಿಗೆ ಒಬ್ರಿಗೂ ತಿಳಿಸಿಲ್ಲ, ಒಂದು ಪೂಜೆನೂ ಮಾಡಿಸಿಲ್ಲ. ಅವ್ರ ಇಷ್ಟದಂತೆ ಈ ಬಿಲ್ಡಿಂಗ್ ಮಾಡಿದ್ದಾರೆ. ನೋಡಿ, ಬೇಕಾದರೆ 500 ಇಟ್ಗಿನಲ್ಲಿ ಕೆಲಸ ಮಾಡಿದ್ದಾರೆ, ಗೋಡಿ ಪಾಟಲ್ಲಿ ಕಟ್ಟಿ. ಏನೋ 10 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದೆಲ್ಲ 50,000ಕ್ಕೂ ಮುಗಿಸಿಲ್ಲ. ಏನೋ ಇನ್ನು ಮಿಕ್ಕಿದ್ದು ಈ ದುಡ್ಡು ಯಾರು ತಿನ್ನಬೇಕು, ಯಾರಿಗೆ ಹೋಗಬೇಕು? ಸರ್, ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಥರ ಆಗಿದೆ. ಇಲ್ಲಿ ನೋಡ್ಬೋದು, ಕಾಣಿಸ್ತದೆ ಬಿಲ್ಡಿಂಗ್ ಯಾವ ರೀತಿ ಕಟ್ಟಿದ್ದಾರೆ. ಏನೋ ಒಂದು 15ಕ್ಕೆ 20ರಲ್ಲಿ ಕಟ್ಟಿದ್ದಾರೆ. 10 ಲಕ್ಷ ಬಜೆಟಲ್ಲಿ ಇಷ್ಟನೇ ಕಟ್ಟೋಕ್ಕಾಗೋದು? ಈ ಜಾಗ ಸಮುದಾಯ ಭವನ, ಈ ಒಂದು ವಾಲ್ಮೀಕಿ ಸಮುದಾಯ ಭವನ ವಾಲ್ಮೀಕಿಗಳಿಗೆ ಅನುಕೂಲ ಆಗಲಿ ಅಂತ ಕಟ್ಟಿರೋದು. ಇದು ಇಂಥ ಕಳಪೆ ಕಾಮಗಾರಿ ಯಾಕೆ ಮಾಡಬೇಕಾಗಿತ್ತು ಅಧಿಕಾರಿಗಳಾಗಲಿ ಅಂತ ನಮ್ಮ ಪ್ರಶ್ನೆ. ನಮ್ಮ ವಾಲ್ಮೀಕಿ ಜನಾಂಗದವರು ಬಡವರು, ಏನೋ ಕೀಳು ಮಟ್ಟದ್ದು, ಯಾರನ್ನೂ ಇಲ್ಲಿ ಸೇರಿಸ್ದೇನೆ ಈ ಥರ ಮಾಡಿದ್ದಾರೆ. ನಾವು ಸತ್ತೋದ್ರು ಎಲ್ಲರೂ ಸೇರಿ ಒಂದಿನ ಅವರನ್ನು ಊಟಕ್ಕೂ ಬಿಡ್ತಾ ಇಲ್ಲ ಈ ಊರಲ್ಲಿ. ಏನೋ ರಾಜಕೀಯ ಕುತಂತ್ರಗಳು, ಅದರಿಂದ ಈ ಬಿಲ್ಡಿಂಗು ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಯಾರು ಮಾತಾಡಬೇಕು, ಇದನ್ನು ಖಂಡಿಸಬೇಕು ಅಂತ ಎಲ್ಲರ ಪ್ರತಿಯೊಬ್ಬ ಹುಡುಗನಲ್ಲೂ ಇದೆ. ಆದರೂ ಮಾತಾಡಿದರೆ ನಮ್ಮ ಮೇಲೆ ನಾಳೆ ಏನಾದರೂ ಎತ್ತುಕಟ್ಟಿ ಏನಾದ್ರು ತೊಂದರೆ ಕೊಡ್ತಾರ ಅಂತ ಏನೋ ಈ ಥರ ಭಯ ಬಿದ್ದು, ಏನೋ ಇಷ್ಟು ವರ್ಷ ಆಗಿದೆ ಸ್ವತಂತ್ರ ಬಂದು, ಈಗಲೂ ಭಯ ಬೀಳೋ ಪರಿಸ್ಥಿತಿ ಬಂದಿದೆ ನಮ್ಮ ಜನಾಂಗಕ್ಕೆ, ನಮ್ಮ ವಾಲ್ಮೀಕಿ ಜನಾಂಗಕ್ಕೆ. ಈ ಥರ 200 ಮನೆ ಇದ್ದು ಈ ಊರಲ್ಲಿ ಏನೋ ಈ ಥರ ಭಯ ಬೀಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದು ಸ್ಯಾಂಕ್ಷನ್ ಆಗಿರೋದು 2018. ಅಂದರೆ 18ರಲ್ಲಿ ಎಲೆಕ್ಷನ್ ಆದರೆ ಮತ್ತೆ 23ಗೆ ಎಲೆಕ್ಷನ್ ಬಂತು. 23ರಲ್ಲಿ ಎಲೆಕ್ಷನು ಆಗೋಯ್ತು, ಸರ್ಕಾರನೇ ಚೇಂಜ್ ಆಗಿದೆ. ಆದರೂ ಈ ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ. ಇದಕ್ಕೆ ನಾವು ಯಾರನ್ನು ನಾವು ದೂಷಿಸಬೇಕು, ಯಾರನ್ನು ಕೇಳಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ನಮ್ದೇನು ಸಮಸ್ಯೆ ಇಲ್ಲ, ಮಾಡ್ಕೊಂಡ್ರೆ ನಾವೇನು ಮಾಡ್ತೀವಿ, ಮಾಡಿಬಿಟ್ರೆ ಕಂಪ್ಲೀಟ್ ಮಾಡ್ತೀವಿ ಅಂತ. ಅದೇ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇಡೀ ಶ್ರೀನಿವಾಸಪುರ ತಾಲೂಕಲ್ಲಿ ಕೆಲವು ಊರುಗಳಲ್ಲಿ ಕಂಪ್ಲೀಟ್ ಆಗಿ ಪೂರ್ತಿಗೊಂಡು ಈಗ ಅದೇ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ವಿಗ್ರಹ ಇಟ್ಟು ಪೂಜೆಗಳು ನಡೀತಾ ಇದೆ. ಬಟ್ ಇಲ್ಲಿ ಯಾಕೆ ಆಗ್ತಾ ಇದೆ? ಇಂಥವು ಸುಮಾರು 102ರಲ್ಲಿ ಇನ್ನೂ 80 ಕೇಸ್ ಇದೆ. 80 ಕೇಸು ಶ್ರೀನಿವಾಸಪುರದಲ್ಲಿ ಏನೋ ಹಗರಣ ಆಗಿದೆ. ಹಗರಣ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಒಂದು ಭವನಕ್ಕೆ 10 ಲಕ್ಷ ಅಂದರೆ 102 ಭವನಕ್ಕೆ ಎಷ್ಟಾಗ್ತದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಇದನ್ನು ಪ್ರಜೆಗಳು ಇಡೀ ಶ್ರೀನಿವಾಸಪುರ ತಾಲೂಕಲ್ಲ, ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಾಲ್ಮೀಕಿ ಜನಾಂಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿ ಕೂಡ ಯೋಚನೆ ಮಾಡಬೇಕು. ನಮ್ಮ ದುಡ್ಡು ಯಾವ ಥರ ಪೋಲಾಗ್ತಾ ಇದೆ, ನಮ್ಮ ಸಮುದಾಯಕ್ಕೆ ಯಾವ ಥರ ಮೋಸ ಆಗ್ತಾ ಇದೆ ಅಂತ ನಾವು ಈಗಲಾದರೂ ಎಚ್ಚೆತ್ಕೊಂಡು ಹೇಳಿದ್ರೆ ಅನ್ಯ ಸಮುದಾಯಗಳು ನಮ್ಮನ್ನು ತುಳಿದ್ಬಿಟ್ಟು ನಮ್ಮನ್ನು ನಾಶ ಮಾಡೋದಕ್ಕೆ ಮುಂದಾಗ್ತಾ ಇದೆ. ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಳ್ರಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಾ ಇದ್ದೀವಿ. ಈ ಥರ ಇರ್ತಕ್ಕಂಥ ಯಾವುದೇ ಹಗರಣಗಳು, ಯಾವುದೇ ಸಮುದಾಯ ಭವನ ಪೂರ್ತಿಗೊಂಡಿಲ್ಲ ಅಂದರೂ ದಯವಿಟ್ಟು ನಮಗೆ ಇಂಟಿಮೇಷನ್ ಕೊಡ್ರಿ. ಇದ್ರ ಬಗ್ಗೆ ನಾವು ಹೋರಾಟ ಮಾಡೋದಕ್ಕೆ ನಾವು ಮುಂದೆ ಬಂದಿದ್ದೀವಿ, ಹೋರಾಟ ಮಾಡ್ತೀವಿ, ನ್ಯಾಯ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದೀವಿ ಸರ್. ಕಳಪೆ ಕಾಮಗಾರಿ ಆದಂತೆ ಕಾಣಿಸ್ತಾ ಇದೆ. ತಾವು ಏನು ಆಗ್ರಹ ಮಾಡ್ತೀರಿ? ಇದ್ರ ಬಗ್ಗೆ ಏನು ಅಧಿಕಾರಿಗಳ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಹೇಗೆ ಸರ್? ಇದ್ರ ಬಗ್ಗೆ ನಾನು ಈಗಾಗಲೇ ಏನು ಇವತ್ತು ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಪರಿಶಿಷ್ಟ ವರ್ಗಗಳು ಉದ್ಧಾರ ಆಗಲಿ ಅಂತ ವ್ಯಯಿಸ್ತಾ ಇದೆ. ಆದರೆ ರಾಜ್ಯದಿಂದ ಬರುವಂಥ ಹಣ ಜಿಲ್ಲೆಯಲ್ಲಿ ಫೋಲಾಗ್ತಾ ಇದೆ. ಈ ಜಿಲ್ಲೆಯಲ್ಲಿ ಫೋಲಾಗೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟೇ ನಮ್ಮ ಪರಿಶಿಷ್ಟ ವರ್ಗಗಳಿಗೆ ದುಡ್ಡು ಕೊಟ್ಟರೇನೂ ಸಹ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮುದಾಯನ ಕಡೆಗಣನೆ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮೀಸಲಾತಿ ಇದೆ. ಬಟ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ 52,000 ಜನ ಈ ವಾಲ್ಮೀಕಿ ಸಮುದಾಯ ಈ ತಾಲೂಕಿನಲ್ಲಿದ್ದೀವಿ. ಆದ್ರೂ ಸಹ ಇಲ್ಲಿ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಅನ್ನೋದು ಕಣ್ಮರೆ ಆಗಿದೆ. ಆದ್ರೂ ಮೀಸಲಾತಿ ಕಣ್ಮರೆ ಆದ್ರೂ ಈ ಸಮುದಾಯನ ತುಳಿಯಲಿಕ್ಕೆ ಮೇಲ್ವರ್ಗದವರು ಸತತ ಪ್ರಯತ್ನಗಳು ಕೂಡ ಮುಖ್ಯ ಕಾರಣ ಆಗಿದೆ ಸರ್. ಕಟ್ಟಡ ಕಟ್ಟೋದೇ ವಿಳಂಬ ಆಗಿದೆ. ಇಷ್ಟು ಪ್ರಯೋಜನ ಆಗಬೇಕಿತ್ತು, ಜನರಿಗೆ ಅನುಕೂಲ ಆಗಬೇಕಿತ್ತು, ಸರ್ಕಾರ ಹಣ ಬಿಡುಗಡೆ ಮಾಡಿತ್ತು. ಅದು ಯಾವುದೋ ಒಂದು ಕಾರಣಕ್ಕಾಗಿ ಅಥವಾ ಯಾರೋ ಒಂದು ಲಾಭಿಗಾಗಿ ಈ ಥರ ಆಗ್ತಾ ಇದೆಯಾ? ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋದಕ್ಕೆ ಇಂಥದ್ದೇ ನಿದರ್ಶನಗಳು. ಎಲ್ಲೋ ಒಂದು 108 ಭವನಗಳು 102 ಭವನಗಳು ತಾಲೂಕಲ್ಲಿದೆ ಅಂತಂದರೆ ಅದರಲ್ಲಿ ಬೆರಳೆಣಿಕೆ ಅಷ್ಟು 1, 2, 3 ಪ್ರಯೋಜನಕ್ಕೆ ಬಂದುಬಿಟ್ಟು ಮಿಕ್ಕ ಇಂಥದ್ದೆಲ್ಲ ಎಷ್ಟೊಂದು ಲಾಭಿ ಇಲ್ದಿರ ಇನ್ನೇನು ಮಾಡ್ತಾರೆ ಸರ್? ಇದೆಲ್ಲ ನಾವು ಲಾಭಿಗೋಸ್ಕರನೇ ಅಲ್ವಾ ಮಾಡ್ತಾ ಇರೋದು. ಇದರ ಹಿಂದೆ ಯಾರ್ಯಾರು ಕೈವಾಡ ಇದೆಯೋ ಅವ್ರನ್ನೆಲ್ಲ ನಾವು ಸರ್ಕಾರ CM ಸಾಹೇಬ್ರಿಗೆ ಒತ್ತಡ ತರ್ತಾ ಇರೋದೇನೆಂದರೆ ಇದ್ರ ಕಾಣದ ಕೈಗಳು. ಈ ಶ್ರೀನಿವಾಸಪುರ ತಾಲೂಕಲ್ಲಿ ಒಂದೇ ಈ ಥರ ಇದೆ ಅಂದರೆ ಇಡೀ ರಾಜ್ಯದಲ್ಲಿ ಇಂಥ ಭವನಗಳು ಇನ್ನೆಷ್ಟು, ಅಂಬೇಡ್ಕರ್ ಭವನಗಳು ಎಷ್ಟು ತಿಂದು ನೀರು ಕುಡ್ದಿದ್ದಾರೋ, ವಾಲ್ಮೀಕಿ ಭವನಗಳು ಎಷ್ಟು ತಿಂದು ನೀರು ಕುಡ್ದಿದ್ದಾರೋ, ಇದೆಲ್ಲ ಎನ್ಕ್ವೈರಿಗಳಾಗಬೇಕು. ಎನ್ಕ್ವೈರಿ ಆದಾಗ ಅದ್ರದ್ದು ಸತ್ಯಾಂಶ ಏನು ಅಂತ ಆಚೆ ಬರುತ್ತೆ ಅಂತ ನಮ್ಮ ಉದ್ದೇಶ. ಈ ಕಟ್ಟಡ ಕಟ್ಟಿರೋ ಜಾಗ ನೋಡಿದ್ರೆ ಮಳೆಗಾಲದಲ್ಲಿ ನೀರು ಬಂದರೆ ಈ ಕಟ್ಟಡದ ಒಳಗೆ ನೀರು ಬರಬೇಕು, ಆ ಒಂದು ರೀತಿಯಲ್ಲಿದೆ. ಅಷ್ಟು ತಗ್ಗು ಪ್ರದೇಶದಲ್ಲಿ ಕಟ್ಟಿದ್ದಾರೆ. ತಗ್ಗು ಪ್ರದೇಶ ಇದೆ ಸರ್. ಎಸ್ಪೆಷಲಿ ಯಾರಿಗೂ ನಮ್ಮೂರಲ್ಲಿ ಯಾರಿಗೂ ಹೇಳಿಲ್ಲ ಇದು ನಾವು ಕಟ್ತಾ ಇದ್ವಿ ಬರ್ರಿ ಅಂತ ಕರೆದ್ರೂ ಇಲ್ಲ. ಎಸ್ಪೆಷಲಿ 2018ರಲ್ಲಿ ಸ್ಟಾರ್ಟ್ ಆಗಿರೋದು, ಇನ್ನೂ ಮುಗಿದಿಲ್ಲ.
ಅದು ಬೇರೆ ಕನ್ನಡ ಹೆಂಗೆ ಕಟ್ಟಿದ್ದಾರೆ. ಮೊನ್ನೆ ಬಂದು ಇವ್ರು ರೀಸೆಂಟಾಗಿ ವಿಡಿಯೋ ಮಾಡಿದ್ದಾರೆ, ಲೈವ್ ಮಾಡಿದ್ದಕ್ಕೆ ಇದು ಬಂದು ಮೋಲ್ಡಿಂಗ್ ಹಾಕಿದ್ದಾರೆ. ಮತ್ತೆ ಬಂದು ಯಾರು ಬೆದರಿಕೆ ಹಾಕಿದ್ದಾರೆ ನಮ್ಮವ್ರಿಗೆ, ಯಾರು ಕರ್ಕೊಂಡ್ಬಂದು ಹಾಕಿದ್ದು ಅದೆಲ್ಲ ನಮ್ಮ ಹುಡುಗನಿಗೆ ಬೆದರಿಕೆ ಹಾಕಿದ್ದಾರೆ. ಅದೇ ಬೇರೆ ಯಾರು ನೀವೇ ಕರ್ಕೊಂಡ್ಬಂದು ತೋರಿಸೋದು ಇದೆಲ್ಲ ಈ ಥರ ಎಲ್ಲ ಬೆದರಿಕೆ ಹಾಕ್ತಿದ್ದಾರೆ. ಕಟ್ಟಡ ಆಗಿಲ್ಲ ಅಂತ ಕೇಳಿದ್ರೆ ಬೆದರಿಕೆ ಹಾಕ್ತಾರಾ? ಮೊನ್ನೆ ಬಂದು ಇವ್ರು ಲೈವ್ ಮಾಡಿ ಇದು ಮಾಡಿದ್ದಕ್ಕೆ ಇಷ್ಟೊಂದು ಮಾತ್ರ ಆಗಿದೆ, ಮೋಲ್ಡಿಂಗ್ ಆಗಿದೆ. ಇದಕ್ಕೆ ಮುಂಚೆ ಗೋಡೆಲಿದ್ವು. ನಾನೇ ಎಕ್ಸ್ಪೆಷಲಿ ಒಂದು ಸತಿ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ನಾ ಯಾರು ಕೇಳಿದ್ರೆ ಯಾರು ಮುಂದೆ ಬರಲ್ಲ, ಅದಕ್ಕೆ ಸುಮ್ಮನೆ ಆಗಿದೆ. ಇವ್ರ ಮುಂದೆ ಹೋದಕ್ಕೆ ನನಗೂ ಧೈರ್ಯ ಬಂದಿದೆ. ಇವಾಗ ನಾವು ಒಂದು ವೇಳೆ ಕೇಳಿದ್ರೆ ಎಲ್ಲರ ಮೇಲೂ ಅವರು ಇದು ಮಾಡ್ತಾರೆ. ಅವ್ರ ಕನ್ನಡ ಬೇಕಾದ್ರೆ ಅವ್ರದ್ದು ನಿರ್ಮಾಣ ಮಾಡ್ಕೊಳ್ತಾರೆ. ನಮ್ಮ ಕನ್ನಡ ಆದರೆ ಅಷ್ಟೊಂದು ಚೀಪಾಗಿ ನೋಡೋದಾ? ಅಷ್ಟೊಂದು ಇದು ಅವ್ರಿಗೆ 2018 ಇದು ಮಾಡಿರೋದು 19, 25 ಇದರಲ್ಲಿದೆ, ಇನ್ನೂ ರೆಡಿ ಆಗಿಲ್ಲ ಅಂದರೆ ಏನು ನೆಗ್ಲಿಜೆನ್ಸಿನ ಇದು? ಯಾವ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಯಾರು ಬಂದು ಏನು ಕೇಳ್ತಾ ಇಲ್ಲ ಇದು? ಅದು ವಾಲ್ಮೀಕಿ ಭವನಕ್ಕೆ ಒಂದು ವ್ಯಾಲ್ಯೂ ಇಲ್ವಾ ನಮಗೆ? ಅವ್ರಿಗೆ ಯಾಕೆ ಕೊಡಬೇಕು? ಅವ್ರು ಇದ್ದಾರೆ, ಅವ್ರು ಕೊಡ್ಬೋದಲ್ಲ. ನಮ್ಮ ಇದು ಭವನದ್ದು ನಮ್ಮದೇ ಕೊಟ್ಟಿದ್ದು, ನಮ್ಮವ್ರು ರೆಡಿ ಮಾಡ್ತಾಯಿದ್ರು. ಒಂದು 6 ತಿಂಗಳಿಂದ 1 ವರ್ಷದಲ್ಲ ರೆಡಿ ಮಾಡ್ತಾಯಿದ್ರು. ಟೆಂಡರ್ ತಗೊಂಡವ್ರ ಸಮಸ್ಯೆನಾ ಇದು? ಟೆಂಡರ್ ತಗೊಂಡ ಸಮಸ್ಯೆ ಅವ್ರದ್ದೇ ಸಮಸ್ಯೆ. ಅವ್ರು ರೆಡಿ ಮಾಡ್ಬೇಕಂತಿದ್ದರೆ ಅವ್ರು ರೆಡಿ ಮಾಡ್ತಾಯಿದ್ರು. ಇಷ್ಟು ದಿನ ಇರ್ತಾಯಿತ್ತು ಅದು, ಅವ್ರು ರೆಡಿ ಮಾಡಿಲ್ಲ. ಇವಾಗ ಹಂಗೆ ಇದೆ. ಮತ್ತೆ ಇವ್ರು ಬಂದು ಮನೆ ಲೇವ್ ಮಾಡಿದ್ದಕ್ಕೆ ಇಷ್ಟು ಮಾತ್ರ ಆಗಿದೆ ಅಷ್ಟೇ. ಅದು ಇಲ್ಲಾಂದ್ರೆ ಅದು ಆಗ್ತಾ ಇರಲಿಲ್ಲ. ರಸ್ತೆಗಿಂತ ತಗ್ಗು ಪ್ರದೇಶದಲ್ಲಿ ಕಟ್ಟುವಂಥ ಅವಶ್ಯಕತೆ ಏನಿತ್ತು? ಇದರಿಂದ ಉಪಯೋಗ ಆಗತ್ತಾ ಅಂತ? ಖಂಡಿತ ಇಲ್ಲ. ಇದು ಏನು ಅಂದರೆ ಬೇಜವಾಬ್ದಾರಿತನ. ಯಾರು ಕೇಳೋರಿಲ್ಲ ಬಿಡು. ಎಲ್ಲ ಓದಿಲ್ಲ, ಮಾಡಿಲ್ಲ, ಬರ್ದಿಲ್ಲ, ಅವ್ರಿಗೇನು ಗೊತ್ತಾಗುತ್ತೆ? ವಾಲ್ಮೀಕಿ ಭವನ ಅಷ್ಟೇ ಅಲ್ವಾ, ವಾಲ್ಮೀಕಿ ಜನಾಂಗದವ್ರು ಅಷ್ಟೇ ಅಲ್ವಾ, ಏನು ಮಾಡ್ಕೊಳಕ್ಕಾಗುತ್ತೆ ಅಂತ ಒಂಥರ ಮನೋಭಾವ. ಏನು ಅಂದರೆ ಸರಿ ಬಿಡು, ಏನೋ ಆಗುತ್ತೆ, ಮಾಡುತ್ತೆ, ಬರ್ತಾರೆ, ಹೋಗ್ತಾರೆ ಅನ್ನೋ ಭಾವನೆ. ಇದು ಯಾವುದಕ್ಕೂ ಉಪಯೋಗ ಆಗಲ್ಲ ಸರ್. ಯಾಕಂದರೆ ಇಷ್ಟು ತಗ್ಗು ಪ್ರದೇಶ ಇದೆ. ನೀವು ನೋಡ್ದಂಗೆ ಈ ಕಡೆ ಸ್ವಲ್ಪ ನೋಡಿ, ಅಲ್ಲಿ ನೀವು ನೋಡ್ದಂಗೆ ಅಲ್ಲಿ ಹೈಟ್ ಇದೆ, ಇದು ಡೌನ್ ಇದೆ. ಅಮ್ಮಮ್ಮ ಅಂದರೆ ಒಂದು ಮನುಷ್ಯ ಮುಳುಗೋಷ್ಟು ಹಳ್ಳ ಇದೆ ಇಲ್ಲಿ. ಇದು ಏನು ಪ್ರಯೋಜನಕ್ಕೆ ಬರುತ್ತೆ? ಇಲ್ಲಿ ಇಳಿದು ಬಿಟ್ಟು ಬಂದು ಇಲ್ಲಿ ಭವನದಲ್ಲಿ, ಇದು ಭವನ 10 ಜನ ಸೇರಿ 10 ಜನನೂ ಸೇರೋಕ್ಕಾಗಲ್ಲ, ಒಂದು 5-6 ಜನ ಸೇರ್ಬೋದು ಅಷ್ಟೇ. 5 ಜನ 6 ಜನ ಕುತ್ಕೊಂಡು ಒಂದು ನಾಮಕರಣನೋ ಮುಂದೆ ಅವ್ರನ್ನೋ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಏನೋ ಒಂದು ಕಾರ್ಯ ಮಾಡಬೇಕು ಅಂದ್ರೂ ಒಂದು 5 ಜನ 6 ಜನ ಊರಲ್ಲಿ ಯಾರಿಗೂ ಹೇಳೋಂಗಿಲ್ಲ. ನಮ್ಮ ಜನಾಂಗದವ್ರಿಗೆ ಯಾರಿಗೂ ಹೇಳೋಂಗಿಲ್ಲ. ಬಂದು ಅವರು ಆಯ್ತು ಅಂದ್ಕೊಂಡು ಹೋಗಬೇಕು. ಅಷ್ಟು ಚಿಕ್ಕ ಭವನ, 10 ಲಕ್ಷಕ್ಕೆ ಇಷ್ಟು ಚಿಕ್ಕ ಭವನ. ವಾಲ್ಮೀಕಿ ನಿಗಮದ ಅಧಿಕಾರಿಗಳ ಸಂಪರ್ಕ ಏನಾದರೂ ಮಾಡಿದ್ರಾ? ಅವ್ರಿಗೆ ಸಮಸ್ಯೆ ಬಗ್ಗೆ ಮನದಟ್ಟು ಮಾಡುವಂಥ ಕೆಲಸ ಮಾಡಿದ್ರಾ? ಹೇಗೆ ಸರ್, ಖಂಡಿತ ನಾನು ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಸಹ ಇದನ್ನು ಪ್ರಸ್ತಾಪ ಮಾಡಿದ್ದೀವಿ. ಹಾಗೂ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ದೇಶಕರು ಅವ್ರಿಗೂ ಸಹ ಈ ವಿಷಯವನ್ನು ತಿಳಿಸಿದ್ದೀನಿ ಈಗಾಗಲೇ. ಏನಂದರೆ ನೋಡಿ ಸರ್, ಈ ಥರ ದುರುಪಯೋಗ ಆಗ್ತಾಯಿದೆ ದುಡ್ಡು. ನಮ್ಮ ಸಮುದಾಯಕ್ಕೆ ಸೇರಬೇಕಾದಂಥ ಈ ವಾಲ್ಮೀಕಿ ಭವನ ಈ ಥರ ಆಗ್ತಾಯಿದ್ರೆ ನಮ್ಮ ಸಮುದಾಯ ಅಭ್ಯುದಯ ಎಲ್ಲಾಗುತ್ತೆ? ರಾಜ್ಯದ ಮುಖ್ಯಮಂತ್ರಿಗಳು ಈ ಜನ ಉದ್ಧಾರ ಆಗಲಿ ಅಂದರೆ ಇವರು ಕಾಂಟ್ರಾಕ್ಟರ್ಗಳು, ಜಿಲ್ಲಾ ಮಟ್ಟದಲ್ಲಿನ ಅಧಿಕಾರಿಗಳು, ಈ ನಿರ್ಮಿತಿ ಕೇಂದ್ರ, ಈ ಲ್ಯಾಂಡ್ ಆರ್ಮಿ ಅಂತ ಅಧಿಕಾರಿಗಳು ಈ ದುರುಪಯೋಗ ಪಡಿಸ್ಕೊಂಡು ಇದು ರಾಜ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸವನ್ನು ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿಮ್ಮ ಗ್ರಾಮದ ಮೇಲೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ? ಸರ್, ನಮ್ಮ ಒಂದು ಇಮರಕುಂಟೆ ಗ್ರಾಮ ಅಂತಲೇ ಅಲ್ಲ, ಈಗ ನಾವು ರಾಜ್ಯ ಮಟ್ಟದಲ್ಲಿ ಕೋಲಾರ ಜಿಲ್ಲಾ ನಾಯಕರಾಗಿ, ನಾವು ಜಿಲ್ಲಾ ಮಟ್ಟದ ನಾಯಕರುಗಳಾಗಿ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಗ್ರಾಮಗಳಿಗೂ ನಾವು ವಿಸಿಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಂಥ ಒಂದು ಹಗರಣಗಳು ಏನು ನಿರ್ಮಿತಿ ಕೇಂದ್ರ ಅವರ ಒಂದು ಹಗರಣಗಳು ಪ್ರತಿಯೊಂದು ಗ್ರಾಮದಲ್ಲೂ ಈಗ ನಮಗೆ ಒಂದು ತಳಮಟ್ಟದಿಂದ ಈಗ ನಮಗೆ ಸಂದೇಶಗಳು ಬರ್ತಾ ಇದ್ದಾವೆ. ಈ ಚಿಕ್ಕ ಪ್ರಮಾಣದಲ್ಲಿ ಬಿಲ್ಡಿಂಗನ್ನು ಕಟ್ಟಿದ್ದಾರೆ, ಉಪಯೋಗ ಆಗತ್ತಾ ಗ್ರಾಮಸ್ಥರಿಗೆ? ಏನಕ್ಕೂ ಉಪಯೋಗ ಆಗಲ್ಲ ಸರ್. ಏನಕ್ಕೂ ಉಪಯೋಗ ಆಗಲ್ಲ. ಯಾವುದೇ ಒಂದು ಅಟ್ಲೀಸ್ಟ್ ವಾಲ್ಮೀಕಿ ಭವನ ಏನು ಉದ್ದೇಶದಿಂದ ಸರ್ಕಾರ ಆದೇಶ ಮಾಡಿದೆ ವಾಲ್ಮೀಕಿ ಭವನ ಬೇಕು ಅಂತ, ಆ ಉದ್ದೇಶಕ್ಕೆ ಯಾವುದೇ ರೀತಿಯೂ ಇದು ಸೂಟಬಲ್ ಆಗಲ್ಲ. ಅದರಲ್ಲಿ ಈ ಕಳಪೆ ಕಾಮಗಾರಿ ಬೇರೆ. ನಾನು ಹೇಳ್ತಾ ಇದ್ದೀನಿ, ಒಂದೇ ಒಂದು ಕರೆಕ್ಟಾಗಿ ಮಳೆ ಬಿದ್ದುಬಿಟ್ರೆ 3 ವರ್ಷಕ್ಕೆ ಬಿಲ್ಡಿಂಗ್ ಔಟು. ಬೇಕಾದ್ರೆ ನೀವು ಗಾರೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಎಕ್ಸ್ಪರ್ಟ್ಸ್ ಅಂತ ತಗೊಂಬಂಡ್ರೆ ಅವ್ರು ಹೇಳ್ತಾ ಇದ್ದಾರೆ, ಈ ಇಟ್ಟಿಗೆಗಳು ಅದೇನೋ ಗೋಡ್ಪಾಟಲ್ಲಿ ಹಾಕಬಾರ್ದು, ಈ ಪಾಟಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಗೋಡ್ಪಾಟಲ್ಲೇ ಕಟ್ಬಿಟ್ಟಿದ್ದಾರೆ. ನೀವು ಕೌಂಟ್ ಮಾಡಿಕೊಟ್ರೆ ಕೂಡ ನಾನು 5 ಇಟ್ಟಿಗೆ ಇಲ್ಲ ಸರ್. ಇಡೀ ಶ್ರೀನಿವಾಸಪುರ ತಾಲೂಕು ಇದೇ ಸಮಸ್ಯೆ ಸರ್. 102 ಭವನಗಳದ್ದು ಹಗರಣ ಆಗಿದೆ. ದಯವಿಟ್ಟು ಇದನ್ನು ಸರ್ಕಾರ, ನಾವೇನು ಹೇಳ್ತಾ ಇದ್ದೀವಿ, ಸರ್ಕಾರಕ್ಕೆ ಉತ್ತರ ತರೋದೇನೆಂದರೆ ಶ್ರೀನಿವಾಸಪುರ ತಾಲೂಕಲ್ಲಿ ಆಗಿರ್ತಕ್ಕಂಥ 102 ವಾಲ್ಮೀಕಿ ಭವನಗಳು ಏನಾಗಿದೆ ಅಂತ ಸ್ವಲ್ಪ ತನಿಖೆ ಮಾಡಿಬಿಟ್ಟು ಇಡೀ ಶ್ರೀನಿವಾಸಪುರ ತಾಲೂಕಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈ ಮೂಲಕ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸರ್. ರಾಜಕಾರಣಿಗಳು ಓಟ್ ಕೇಳಕ್ಕೆ ಬರ್ತಾರೆ, ಈ ರೀತಿಯ ಕಳಪೆ ಕಾಮಗಾರಿಗಳು ಆಗ್ತಾ ಇದೆ, ಅವ್ರ ಗಮನಕ್ಕೆ ಬರ್ತಾ ಇಲ್ವಾ? ತಾವು ಹೇಳಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ವಾ? ನಾವು ಹೇಳಿದ್ರು ಅವರು ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡು ಮತ್ತೆ ಹೋಗ್ತಾರೆ ಅಷ್ಟೇ. ಏನು ಸಾರ್, ಇದು 40 ಕುಟುಂಬಗಳಿಗೆ ಎಲ್ಲ ಅವಮಾನ ಮಾಡಿರೋದು ವಾಲ್ಮೀಕಿ ಜನಾಂಗ. ಮಹರ್ಷಿ ವಾಲ್ಮೀಕಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು. ಏನೋ 10 ಲಕ್ಷ ಟೆಂಡರ್ ಆಗಿರೋದು. ಅದಕ್ಕೆ ಸೈಜು, ಅದಕ್ಕೆ ಎಷ್ಟು ಸೈಜ್ ಬೇಕು ಏನೋ
ಅನ್ನೋದು ಗೊತ್ತಾಗಲ್ಲ ಈ ಬಿಲ್ಡಿಂಗ್ ಕಟ್ಟೋರಿಗೆ. ಅಷ್ಟು ಅವ್ರಿಗೆ ಎಷ್ಟೊಂದು ಧೈರ್ಯ ಇರ್ಬೇಕು ಸರ್ ಇಷ್ಟ ಒಂದು ಕಳಪೆ ಮಾಡ್ತಾಯಿದ್ರೆ. ಯಾರು ಸರ್ ಇದಕ್ಕೆ ಹಿಂದೆ ಇರುವುದು? ಇವರನ್ನು ಪತ್ತೆ ಮಾಡಿ ಅವರನ್ನು ಸಹ ಏನು ಜೈಲಿಗೆ ನೆಟ್ಟಬೇಕು. ಆರಂಭದಲ್ಲಿ ಕಟ್ಟುವಾಗ ತಾವು ಪ್ರಶ್ನೆ ಮಾಡಿರ್ಲಿಲ್ವಾ? ನಮ್ಗೆ ಗೊತ್ತಿಲ್ಲ ಸರ್, ಇದು ವಾಲ್ಮೀಕಿ ಭವನ ಅಂತ ಗೊತ್ತಿಲ್ಲ. ಭಜನೆ ರೂಮು ಅಂತ ಹೇಳ್ಕೊಳ್ತಾ ಇದ್ರು ಊರಲ್ಲಿ. ಭಜನೆ ಮಾಡ್ಕೊಳ್ಳೋಕ್ಕೆ ಏನೋ ರೂಮ್ ಕಟ್ತಾರೆ ಅಂತ ಹೇಳ್ಕೊಂಡು ಮಾಡಿರೋ ಕೆಲಸ ಇದು. ನಮ್ಗೆ ಗೊತ್ತಿಲ್ಲ. ವಾಲ್ಮೀಕಿ ಸಮುದಾಯ ಅನ್ನೋದಂತ ಹೇಳದೆ ಕಟ್ಟಿದ್ದಾರೆ ಭಜನೆ ರೂಮು ಅಂತ. ಸರ್ ಈ ಮೂಲಕ ನಾವು ಸರ್ಕಾರಕ್ಕೆ, ಈ ಕರ್ನಾಟಕ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ಕೊತೀವಿ ಸರ್. ನಾವು ಏನು ಇವಾಗ ನೀವು ರಾಜಕೀಯಕ್ಕೋಸ್ಕರ ಸಮುದಾಯ ಅಂತ ಬೇರ್ಪಡಿಸಿದ್ದೀರಾ, ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಸರ್, ಆ ಸಮುದಾಯದವರೆಗೂ ಅದೇ ಸಮುದಾಯದ ಜನರಿಗೆ ಕೊಡ್ರಿ. ಅವರೊಂದು ಅಟ್ಲೀಸ್ಟ್ ಒಂದು ಇಂಟ್ರೆಸ್ಟ್ ತಗೊಂಡು ಆ ಕೆಲಸನ ಪರಿಪೂರ್ಣ ಮಾಡ್ತಾರೆ. ಆ ಸಮುದಾಯದ ಕೆಲಸ ಇನ್ನೊಬ್ಬ ಸಮುದಾಯದವ್ರಿಗೆ ಏನಾರ ಕನಿಷ್ಠ ಪಕ್ಷ ಕೆಲಸ ಕೊಡಬೇಕಂದ್ರೆ ಅವ್ರಿಗೆ ಅದರ ಬೆಲೆ ಗೊತ್ತಿರಲ್ಲ, ಆ ಸಮುದಾಯದ ಬೆಲೆ ಗೊತ್ತಿರಲ್ಲ, ಅದರ ವ್ಯಾಲ್ಯೂ ಗೊತ್ತಿರಲ್ಲ. ದಯವಿಟ್ಟು ನಾವು ಒಂದೇ ಒಂದು ರಿಕ್ವೆಸ್ಟು, ಇಡೀ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ಕೊತಾ ಇದ್ದೀವಿ, ಯಾವ ಸಮುದಾಯಕ್ಕೆ ಬೇರ್ಪಡಿಸಿರ್ತಕ್ಕಂಥ ಕೆಲಸಗಳು ಅದೇ ಸಮುದಾಯಕ್ಕೆ ಮೀಸಲಿಡ್ರಿ. ಅದೇ ಸಮುದಾಯದಲ್ಲಿ ಎಷ್ಟೋ ಜನ ನಿರುದ್ಯೋಗ ಹುಡುಗರಿದ್ದಾರೆ, ಅವರೇ ಕೆಲಸ ಮಾಡ್ಕೊತಾರೆ, ಅವ್ರು ನಂದು ಅಂತ ಅವ್ರ ಜವಾಬ್ದಾರಿ ತಗೊಂಡು ಮಾಡ್ತಾರೆ. ದಯವಿಟ್ಟು ಈ ಮನವಿಯನ್ನು ಸರ್ಕಾರ ಗಮನಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಕೊನೆಯದಾಗಿ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ಏನೆಲ್ಲ ಈ ರೀತಿಯಾಗಿ ಕಟ್ಟಿದ್ರೆ ಏನೂ ಉಪಯೋಗ ಇಲ್ಲ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ, ಆ ಕಾರಣಕ್ಕಾಗಿ ಏನು ಆಗ್ರಹ ಮಾಡ್ತೀರಿ? ಸರ್, ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ರಾಜ್ಯದ ದೊರೆ ಅವರಲ್ಲಿ ಒಂದೇ ನಮ್ಮ ಪ್ರಶ್ನೆ ಏನಂದರೆ, ಸರ್ ಮುಂದೆ ನಮಗೆ ಈ ರಾಜ್ಯದಲ್ಲಿ ವಾಲ್ಮೀಕಿ ಭವನಗಳು ಬೇಕಾಗಿಲ್ಲ. ಈ ಸಮುದಾಯಕ್ಕೆ ಯಾವುದೇ ವಾಲ್ಮೀಕಿ ಭವನ ಉಪಯೋಗಕ್ಕೆ ಬಾರದೆ ಅನುಪಯೋಗವಾಗಿ ಈ ವಾಲ್ಮೀಕಿ ಭವನಗಳು ಇದ್ದಾವೆ. ದಯವಿಟ್ಟು ಅಂಗಲಾಚಿ ಬೇಡ್ಕೊತೀವಿ. ನೀವು ಸಿದ್ದರಾಮಯ್ಯರವರು ಅಹಿಂದ ಪರ ಅಂತ ಹೇಳ್ತೀರಿ, ದಯಮಾಡಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಇಂಥ ವಾಲ್ಮೀಕಿ ಭವನಗಳು ನಮಗೆ ಬೇಡ. ಅದರ ಬದಲು ನಡು ಗ್ರಾಮದಲ್ಲಿ ಒಂದು ಲೈಬ್ರರಿ ಮಾಡಿಕೊಡಿ, ನಮ್ಮ ಮಕ್ಕಳು ಅದನ್ನು ಓದಿ ಆದರೂ ಉದ್ಧಾರ ಆಗ್ತಾರೆ ಅನ್ನೋ ಒಂದು ನಮ್ಮ ಈ ರಾಜ್ಯದ ಎಲ್ಲ ವಾಲ್ಮೀಕಿಗಳ ಒಂದು ಬೇಡಿಕೆ ಆಗಿದ್ದೀವಿ. ಮೇಡಮ್, ಈಗಾಗಲೇ ವಿಳಂಬ ಆಗಿದೆ, ಈಗ ಇನ್ನೆಷ್ಟು ಸಮಯದೊಳಗೆ ಈ ಒಂದು ಕಟ್ಟಡವನ್ನು ಕಟ್ಟಿ ಅಂತ ಆಗ್ರಹ ಮಾಡ್ತೀರಿ? ಸರ್, ಈ ಕಟ್ಟಡನ ಡೆಮಾಲಿಷನ್ ಮಾಡಿ 6 ತಿಂಗಳಿಗೆ ನಮಗೆ ಕಟ್ಟಡ ಕೊಡಬೇಕು ಸರ್. ಅದು ಊರ ಆಚೆ ಸ್ಮಶಾನಗಳಲ್ಲಿ, ಕುಂಟಿಗಳಲ್ಲಿ, ಕೆರೆಗಳೆಲ್ಲ ಆಚೆ, ಕೆರೆಗಳ ಪಕ್ಕದಲ್ಲಿ ಅಂಥವುಗಳು ಕೊಟ್ಟರೆ ಏನು ಅನುಕೂಲ ಆಗುತ್ತೆ? ಊರ ಮಧ್ಯದಲ್ಲಿ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. 6 ತಿಂಗಳಲ್ಲಿ ಇದು ಕೆಲಸ ಮುಗಿಬೇಕು ಸರ್. ಇದೊಂದೇ ಅಲ್ಲ, ಇಡೀ ತಾಲೂಕಲ್ಲಿ ಎಲ್ಲೆಲ್ಲಿ ಏನೇನು ಹಗರಣ ಆಗಿದೆ ಅದೆಲ್ಲ ಆಚೆಗೆ ಬರಬೇಕು. ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ನಾವು ತಯಾರಾಗಿದ್ದೀವಿ. ಈ ಜಾಗದಿಂದ ತಮ್ಮ ಮನೆಗಳು ಅಂದರೆ ಊರು ಎಷ್ಟು ದೂರ ಇದೆ? ಒಂದು 500 ಮೀಟ್ರು ಅಷ್ಟು ದೂರ ಇದೆ. ಇಲ್ಲಿಂದ ಒಂದು 500 ಮೀಟ್ರ್ ಅಷ್ಟು. ಅಲ್ಲಿ ಸಂತೋಷದ ವಿಚಾರ ಏನಂದರೆ ಅಂಬೇಡ್ಕರ್ ಭವನ ಕೊಟ್ಟಿದ್ದಾರೆ. ನಮ್ಗೆ ಅದು ತುಂಬ ಖುಷಿ ಕೊಡುತ್ತೆ. ಯಾಕೆ ಊರ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ನಮಗೆ ತುಂಬ ಖುಷಿ ಕೊಡುತ್ತೆ. ಆದರೆ ವಾಲ್ಮೀಕಿ ಭವನ ಯಾಕೆ ಆಚೆ ಹಾಕಿದ್ದೀರಾ? ಊರಿಂದ ಆಚೆ ಹಾಕಿದ್ದೀರಾ? ಯಾವ ಊರಲ್ಲಿ ನೋಡಿದ್ರು ಅಂಬೇಡ್ಕರ್ ಭವನ, ವಾಲ್ಮೀಕಿ ಭವನನ ನಮ್ಮನ್ನೆತ್ತಿ ಊರಿಂದ ಆಚೆ ಹಾಕ್ತಾ ಇದ್ದೀರಾ. ಕಾರಣ ಏನು? ನಾವೇನು ಊರಲ್ಲಿ ಇರಬಾರ್ದು ಅಂತನಾ? ಊರಲ್ಲಿ ಮಧ್ಯದಲ್ಲಿ ನಮಗೆ ಜಾಗ ಕೊಡಬಾರ್ದು ಅಂತನಾ ಊರಿಂದ ಆಚೆ ಹಾಕೋಕ್ಕೆ ಅಂತ ನಾನು ಇದು ಮಾಡ್ತಾ ಇದ್ದೀನಿ ಸರ್. ಸರ್, ಈಗ ಕಟ್ಟಡ ಏನು ಕಟ್ಟಿದಾರಲ್ಲ, ಈ ಜಾಗದಲ್ಲಿ ಮಳೆಗಾಲದಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೆ? ನೀರು ತುಂಬಿಕೊಂಡಿರುತ್ತಾ? ಅಂದರೆ ತುಂಬ ನೀರು ತುಂಬುತ್ತೆ. ಇಲ್ಲಿ ಬರೋಕ್ಕೂ ಹೋಗೋಕ್ಕೂ ಅಡ್ಡೆ ಆಗುತ್ತೆ. ಎಸ್ಪೆಷಲಿ ಇಲ್ಲಿ ಕಟ್ಟಿರೋದು ನಮ್ಮ ಬೇಡ. ಇಲ್ಲಿ ನಮಗೆ ಊರ ಮಧ್ಯದಲ್ಲಿ ಕಟ್ಸ್ಕೊಡ್ಬೇಕು ಸರ್. ಇಲ್ಲಿ ಬಂದರೆ ನಡೆಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನೀರು ಬಂದರೆ ಇಲ್ಲಿ ನೋಡಿ ಸರ್, ಅಲ್ಲ ಇದೆ, ಇದು ಅಲ್ಲ ಇದೆ. ಅಲ್ಲದಲ್ಲ ಇದ್ದರೆ ನೀರೆಲ್ಲ ಒಳಗೆ ಹೋಗ್ತವೆ. ನೀರು ಒಳಗಿದ್ರೆ ನಾವು ಏನಕ್ಕೆ ಪ್ರಯೋಜನ? ಕಟ್ಟಿ ಏನು ಪ್ರಯೋಜನ ಸರ್? ಇಲ್ಲಿ ಬೇಡ, ನಮ್ಗೆ ಊರ ಮಧ್ಯದಲ್ಲೇ ಕಟ್ಸ್ಕೊಡಿ ಸರ್. ಅಧಿಕಾರಿಗಳಿಗೆ ಏನು ಆಗ್ರಹ ಮಾಡ್ತೀರಿ? ಈಗ ಬಿಲ್ಡಿಂಗ್ ಕಟ್ಟಾಗಿದೆ, ಈಗ ತಮ್ಮ ಅಂದರೆ ಆಗ್ರಹ ಏನು ಅಂತ? ಸರ್, ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಟ್ ಅದು ಪ್ರಾಪರ್ ಆಗಿಲ್ಲ. ಅದು ಬೇರೆ, ಇದು ಲೇಟ್ ಪ್ರಾಸೆಸ್ ಆಗಿದೆ. ಬಟ್ ಅದನ್ನು ಡೆಮಾಲಿಷನ್ ಮಾಡೋಕ್ಕೂ ಆಗಲ್ಲ. ಇದು ಬಿಟ್ಬಿಟ್ಟು ಬೇರೆ ಕಡೆ ಒಳಗಡೆ ಕಟ್ಸೋಕ್ಕೆ ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೀನಿ ನಾನು. ನಮಗಿದು ಇಲ್ಲಿ ಬೇಡವೇ ಬೇಡ. ಸ್ಮಶಾನದಲ್ಲಿ ಎತ್ಕೊಂಬಂದ್ರೆ ನಮಗೆ ಬೇಡವೇ ಬೇಡ. ವಾಲ್ಮೀಕಿ ಅನ್ನೋರು ಏನು ಈಚೆ ಎತ್ಕೊಂಡೋಗಿ ಈ ಊರನ್ನ ಆಚೆ ಹಾಕೋದಾ? ನಮಗೆ ಊರು ಒಳಗಡೆ ಬೇಕು. ಎಲ್ಲ ಅಧಿಕಾರಿಗಳು ನಾವು ಇದೇ ಮಾತಾಡೋದು, ನಮಗೆ ಒಳಗಡೆ ಮಾತ್ರ ಕಟ್ಕೊಡಿ, ಇದು ಬೇಡ ಇಲ್ಲಿ ಅಂತಷ್ಟೇ ಸರ್. ಖಂಡಿತ ಏನಂದರೆ, ನಮಗೆ ಈ ವಾಲ್ಮೀಕಿ ಭವನ ಸಂಪೂರ್ಣ ನೆಲಸಮ ಮಾಡಿ, ಏಕೆಂದರೆ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು, ನಾವೇನು ಅಂಟು ರೋಗದವರಲ್ಲ. ನಾವು ಜನಸಾಮಾನ್ಯರಂತೆ, ಎಲ್ಲ ವರ್ಗಗಳಂತೆ ನಾವು ಬಾಬಾ ಸಾಹೇಬರ ಅನುಯಾಯಿಗಳಾಗಿ ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ನಾವು ಇರುವಂಥವರು. ಅವರು ಹೇಳಿದ ಪ್ರಕಾರ ಸಮಾನತೆ ಬರಬೇಕು ಅಂದರೆ ಊರಿನ ಮಧ್ಯೆ, ಊರಿನ ಪಕ್ಕದಲ್ಲಿ ನಮಗೆ ವಾಲ್ಮೀಕಿ ಭವನ ಅಥವಾ ಅಂಬೇಡ್ಕರ್ ಭವನ ಸ್ಥಾಪನೆ ಆಗಬೇಕು. ಇದು ಊರಿನಿಂದ ಆಚೆ ಸ್ಮಶಾನಗಳಲ್ಲಿ ಕಟ್ಟುವಂಥ ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನಗಳಲ್ಲವೇ ಅಲ್ಲ. ಊರಿನ ಮಧ್ಯೆ ಆದರೆ ಆ ಒಂದು ಇಬ್ಬರು ಮಹಾನ್ ಪುರುಷರಿಗೆ ಈ ರಾಜ್ಯ ಸರ್ಕಾರ ಇರ್ಬೋದು, ಈ ಪ್ರಪಂಚದಲ್ಲಿ ಯಾರೇ ಇರ್ಬೋದು, ಕೊಡುವಂಥ ಗೌರವ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ ಸರ್. ಇದಿಷ್ಟು ಇಮರಕುಂಟೆ ಗ್ರಾಮದ ಜನರ ಆಗ್ರಹ. ಏನು ಅಂತಂದರೆ
2018ರಲ್ಲಿ ಈ ಒಂದು ವಾಲ್ಮೀಕಿ ಸಮುದಾಯದ ಭವನವನ್ನು ಕಟ್ಟೋದಕ್ಕೆ ಆರಂಭವನ್ನು ಮಾಡ್ತಾರೆ. ಆದರೆ ಇದುವರೆಗೂ ಕೂಡ ಕಂಪ್ಲೀಟ್ ಮಾಡಿಲ್ಲ. ಜೊತೆಗೆ ವಾಲ್ಮೀಕಿ ಸಮುದಾಯ ಭವನವನ್ನೇ ಕಟ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಮ್ಮ ಗ್ರಾಮಸ್ಥರ ಗಮನಕ್ಕೂ ಕೂಡ ಇವರು ತಂದಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಬಿಲ್ಡಿಂಗನ್ನು ಒಡೆದಾಕಬೇಕು, ಯಾಕೆಂದರೆ ಇದು ಕಳಪೆ ಕಾಮಗಾರಿಯಿಂದ ಆಗಿರುವಂಥದ್ದು. ಹಾಗಾಗಿ ನಮಗೆ ಗ್ರಾಮದ ನಡುವೆ ಅಂಬೇಡ್ಕರ್ ಭವನ ಹೇಗಿದೆಯೋ ಅದೇ ರೀತಿಯಾಗಿ ವಾಲ್ಮೀಕಿ ಸಮುದಾಯ ಭವನವನ್ನು ಕೂಡ ಕಟ್ಟಿ ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿಯ ಕಳಪೆ ಕಾಮಗಾರಿಯನ್ನು ಪತ್ತೆ ಹಚ್ಚಿ ಈ ಒಂದು ಕಟ್ಟಡವನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಸರಿಯಾದ ರೀತಿಯಲ್ಲಿ ಕಟ್ಟಿ ಕೊಡಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದೇ ಇವತ್ತಿನ ವಿಶೇಷ. ಸದಾ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.